Good morning, students. I am Mohan, lecturer in Business Studies. We are continuing with our third chapter, that is Private, Public, and Global Enterprises. So, in this class, we are discussing about a joint venture. That's topic called as joint venture. ಅಂದರೆ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಜಂಟಿ ಉದ್ಯಮಿಗಳು ಅಂತ ಏನು ಕರಿತೀವಿ ಅದರ ಒಂದು ಅರ್ಥವನ್ನು ಅಥವಾ ಆ ಒಂದು ಟಾಪಿಕ್ ಅನ್ನು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್? ಸೊ ಜಂಟಿ ಉದ್ಯಮಿಗಳು ಅನ್ನುವಂತಹ ಒಂದು ಪದದ ಒಂದು ಅರ್ಥವನ್ನು ನೋಡೋದಾದ್ರೆ ಜಂಟಿ ಉದ್ಯಮಿಗಳು ಎಂದರೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಎ ಜಾಯಿಂಟ್ ವೆಂಚರ್? ಸೊ what is the meaning of a joint venture? Joint venture is nothing but two or more join together and contribute their resources and expertise to achieve common objectives. So the joint venture refers to, or joint venture means two or more companies or two or more entities merge together and they contribute themselves into the new business firm. They contribute their capital also, their resources or their expertise. So the joint venture is nothing but two or more companies or two or more entities join together or merge together and contribute their resources, contribute their capitals, contribute their expertise in their to achieve their common objectives. This is called as a joint venture. ಅಂದ್ರೆ ಈ ಒಂದು ಜಂಟಿ ಉದ್ಯಮಿಗಳು ಅಂತ ನಾವೇನ್ ಕರಿತೀವಿ, ಜಂಟಿ ಉದ್ಯಮಿಗಳು ಅಂತಂದ್ರೆ ಜಂಟಿ ಉದ್ಯಮಿಗಳು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪನಿಗಳು ಒಟ್ಟಾಗಿ ತಮ್ಮಲ್ಲಿರುವ ಒಂದು ತಮ್ಮಲ್ಲಿರುವಂತಹ ಒಂದು ಸಂಪನ್ಮೂಲಗಳನ್ನು ಹೂಡಿಕೆ ಮಾಡಿ ಹಾಗೂ ಅವರ ಒಂದು ಪರಿಣಿತಿಯನ್ನ ಒಟ್ಟು ಸೇರಿಸುವುದಕ್ಕೆ ಅವರ ಒಂದು ಪರಿಣಿತಿಯನ್ನ ನಾವು ಒಟ್ಟು ಸೇರಿಸುವುದಕ್ಕೆ ಜಂಟಿ ಉದ್ಯಮಿಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ನೋಡೋದಾದ್ರೆ ನಾವು ಜಂಟಿ ಉದ್ಯಮಿಗಳು ಅಂತಂದ್ರೆ ಎರಡಕ್ಕಿಂತ ಹೆಚ್ಚಿನ ಒಂದು ಕಂಪನಿಗಳು ಜೊತೆಯಾಗಿ ತಮ್ಮದೇ ಆದಂತಹ ಒಂದು ಹೊಸ ವ್ಯವಹಾರವನ್ನ ಪ್ರಾರಂಭ ಮಾಡುವಂಥದ್ದನ್ನು ನಾವು ಜಂಟಿ ಉದ್ಯಮಿಗಳು ಅಂತ ಕರಿತೀವಿ. ಉದಾಹರಣೆ ನೋಡೋದಾದ್ರೆ ನಾವು what are the examples for joint ventures? ಅಂದ್ರೆ ಈ ಒಂದು ಜಂಟಿ ಉದ್ಯಮಿಗಳಿಗೆ ನಾವು ಉದಾಹರಣೆಯನ್ನ ನೋಡೋದಾದ್ರೆ ಮಾರುತಿ ಸುಜುಕಿ, ಸೋನಿ ಎರಿಕ್ಸನ್, ಹೀರೋ ಹೊಂಡಾ, ಟೈಸನ್ ಅಂಡ್ ಗೋದ್ರೇಜ್ ಎಕ್ಸೆಟ್ರಾ. ಸೊ these are the examples for joint venture. ಸೊ ಇಲ್ಲಿ ಮಾರುತಿ ಉದಾಹರಣೆಯನ್ನ ನಾವು ತಗೊಳ್ಳೋದಾದ್ರೆ ಮಾರುತಿ ಸುಜುಕಿ. ಸೊ ಈ ಮಾರುತಿ ಅನ್ನುವಂಥದ್ದು ಇಂಡಿಯಾಸ್ ಕಂಪನಿ. ಅಂದ್ರೆ ಈ ಒಂದು ಮಾರುತಿ ಅನ್ನುವಂಥದ್ದು ಪ್ರೀವಿಯಸ್ ಒಂದು ಇದರಲ್ಲಿ ಈ ಒಂದು ಮಾರುತಿ ಅನ್ನುವಂಥದ್ದು ಇಂಡಿಯಾದ ಅಂದ್ರೆ ಮಾರುತಿ ಉದ್ಯೋಗ್ ಲಿಮಿಟೆಡ್ ಅಂತ ಇತ್ತು. ಮಾರುತಿ ಉದ್ಯೋಗ್ ಲಿಮಿಟೆಡ್ ಅಂತ ಇಂಡಿಯಾದಲ್ಲಿತ್ತು. ಈ ಒಂದು ಸುಜುಕಿ ಅನ್ನುವಂಥದ್ದು ಜಪಾನ್ನ ಒಂದು ಕಂಪನಿ. ಹಾಗಾಗಿ ಈ ಎರಡೂ ಕಂಪನಿಗಳು ಒಂದಾಗಿ ಅಂದ್ರೆ ಮಾರುತಿ ಮತ್ತೆ ಸುಜುಕಿ ಅಂದ್ರೆ ಇಂಡಿಯಾ ಮತ್ತು ಜಪಾನ್ ಏನಿದೆ, ಈ ಎರಡೂ ರಾಷ್ಟ್ರಗಳು ಒಟ್ಟಾಗಿ ಸೇರಿ ಈ ಒಂದು ಮಾರುತಿ ಸುಜುಕಿ ಏನ್ ಕಾಂಬಿನೇಷನ್ ಇದೆ, ಮಾರುತಿ ಸುಜುಕಿ ಅನ್ನುವಂಥದ್ದು ಹೊಸ ಒಂದು ಪ್ರಾಡಕ್ಟ್ ಅನ್ನ, ಹೊಸ ಒಂದು ಕಂಪನೀಸ್ ಅನ್ನ ಇನ್ನು ಪ್ರಾರಂಭವನ್ನ ಮಾಡ್ತಾರೆ. ಹಾಗಾಗಿ ಇದನ್ನ ನಾವು ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಅಂದ್ರೆ ಮಾರುತಿ ಸುಜುಕಿ ಅನ್ನೋದು ಒಂದು ಜಾಯಿಂಟ್ ವೆಂಚರ್. ಅಂದ್ರೆ ಟೂ ಆರ್ ಮೋರ್ ಪರ್ಸನ್ಸ್ ಅಂದ್ರೆ ಅಥವಾ ಟೂ ಆರ್ ಮೋರ್ ಎಂಟಿಟೀಸ್ ಜಾಯಿನ್ ಟುಗೆದರ್, contribute their resources and expertise to achieve a common objectives. ಅವರ ಒಂದು ಸಾಮಾನ್ಯ ಉದ್ದೇಶಗಳು ಅಥವಾ ಅವರ ಒಂದು ಸಾಮಾನ್ಯ ಗುರಿ ಏನಿರುತ್ತೆ, ಆ ಒಂದು ಗುರಿಯನ್ನ ಅಚೀವ್ ಮಾಡೋದಕ್ಕೆ, ಆ ಗುರಿಯನ್ನ ಸಕ್ಸಸ್ ಅನ್ನ ಪಡೆಯೋದಕ್ಕೆ ಈ ಒಂದು ಜಂಟಿ ಉದ್ಯಮಗಳನ್ನ ಪ್ರಾರಂಭ ಮಾಡುವಂಥದ್ದು. ಅರ್ಥ ಆಯ್ತಾ? ಸೊ ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ ಅಂದ್ರೆ ಒಂದು ಕಾಮನ್ ಗೋಲ್ ಏನಿದೆ, ಆ ಒಂದು ಕಾಮನ್ ಗೋಲ್ ಅಂತ ನಾವು ಕರಿತೀವಿ. ಒಂದು ಸಾಮಾನ್ಯ ಉದ್ದೇಶಕ್ಕಾಗಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಟೂ ಆರ್ ಮೋರ್ ಕಂಪನೀಸ್ ಜಾಯಿನ್ ಟುಗೆದರ್ ತಮ್ಮ ಒಂದು ಸಂಪನ್ಮೂಲಗಳನ್ನು ಮತ್ತು ರಿಸೋರ್ಸಸ್ ಅಂದ್ರೆ ಪರಿಣಿತಿ ಮತ್ತು ಎಕ್ಸ್ಪರ್ಟೈಸ್ ಅಂತ ಏನ್ ಕರಿತೀವಿ. ಪರಿಣಿತಿ ಅಂದ್ರೆ ಎಕ್ಸ್ಪರ್ಟೈಸ್, ಅಂದ್ರೆ ಸಂಪನ್ಮೂಲಗಳು ಅಂದ್ರೆ ರಿಸೋರ್ಸಸ್, ಸಂಪನ್ಮೂಲಗಳು ಮತ್ತು ಪರಿಣಿತಿಯನ್ನ ಒಟ್ಟು ಸೇರಿಸುವುದಕ್ಕೆ ಜಂಟಿ ಉದ್ಯಮಿಗಳು ಅಂತ ನಾವು ಕರಿತೀವಿ. ಇದು ಜಂಟಿ ಉದ್ಯಮಿಗಳ ಒಂದು ಅರ್ಥ. ಈಗ ನೆಕ್ಸ್ಟ್,
ವಾಟ್ ಆರ್ ದ ಫೀಚರ್ಸ್ ಆಫ್ ಎ ಜಾಯಿಂಟ್ ವೆಂಚರ್? ಅಂದರೆ ಈ ಒಂದು ಜಂಟಿ ಉದ್ಯಮಗಳು ಯಾವೆಲ್ಲ ಲಕ್ಷಣಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವು ನೋಡೋದಾದ್ರೆ, ಫಾಲೋಯಿಂಗ್ ಆರ್ ದ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಜಾಯಿಂಟ್ ವೆಂಚರ್ಸ್. ಅಂದರೆ ಈ ಒಂದು ಜಂಟಿ ಉದ್ಯಮಿಗಳ ಲಕ್ಷಣಗಳು ಯಾವ್ಯಾವುದು ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಕಾಂಟ್ರಿಬ್ಯೂಟ್ ಸ್ಕಿಲ್ಸ್ ಆ್ಯಂಡ್ ಮನಿ, ಅಂದರೆ ಬಂಡವಾಳ ಮತ್ತು ಕೌಶಲ್ಯವನ್ನು ತೊಡಗಿಸುವಿಕೆ. ಬಂಡವಾಳ ಮತ್ತು ಕೌಶಲ್ಯ ತೊಡಗಿಸುವಿಕೆ. ಸೊ ಜಾಯಿಂಟ್ ವೆಂಚರ್ಸ್ ಆರ್ ಟಿಪಿಕಲಿ ನಾಟ್ ಎ ಪ್ಯಾಸಿವ್ ಇನ್ವೆಸ್ಟ್ಮೆಂಟ್. ಜನರಲಿ ದ ಪಾರ್ಟೀಸ್ ನೀಡ್ ಟು ಕಾಂಟ್ರಿಬ್ಯೂಟ್ ಸ್ಕಿಲ್ಸ್ ಆಸ್ ವೆಲ್ ಆಸ್ ಮನಿ. ಅರ್ಥ ಆಯ್ತಾ? ಅಂದರೆ ಈ ಒಂದು ಜಂಟಿ ಉದ್ಯಮಿಗಳು ತಮ್ಮ ಒಂದು ವ್ಯವಹಾರ ಏನು ನಡೆಸ್ತಾರೆ, ಈ ಒಂದು ಜಂಟಿ ಉದ್ಯಮಿಗಳು ತಮ್ಮ ಒಂದು ವ್ಯವಹಾರದಲ್ಲಿ ಬಂಡವಾಳವನ್ನು ಇನ್ವೆಸ್ಟ್ ಮಾಡ್ತಾರೆ, ಅಂದರೆ ಬಂಡವಾಳವನ್ನು ಸಹ ಹೂಡಿಕೆಯಾಗಿ ನೀಡ್ತಾರೆ. ಅದೇ ರೀತಿ ಅದರ ಜೊತೆಗೆ ತಮ್ಮಲ್ಲಿರುವಂಥ ಒಂದು ಎಕ್ಸ್ಪರ್ಟೈಸ್ ಅಥವಾ ಸ್ಕಿಲ್ಸ್ ಏನಿದೆ ಅದನ್ನು ಕೂಡ ಇನ್ವೆಸ್ಟ್ಮೆಂಟ್ ಮುಖಾಂತರದಲ್ಲಿ ನೀಡುವಂಥದ್ದು. ಸೊ ಜಾಯಿಂಟ್ ವೆಂಚರ್ಸ್ ಬೇಸಿಕಲಿ ಎ ಪ್ಯಾಸಿವ್, ಇಟ್ಸ್ typically not a passive investment. Only they did not make a investment, they did not put some money into the company, but they contribute by the parties in the company, and also contribute by the companies, and also they invest or they contribute their skills also. Okay, so that's why contribute and skills are basically invested by the joint ventures or the company members ಅಂತಂದ್ರೆ ಜಂಟಿ ಉದ್ಯಮಿಗಳು ಏನು ತಮ್ಮ ಒಂದು ವ್ಯವಹಾರದಲ್ಲಿ ಬಂಡವಾಳದ ಜೊತೆಗೆ ಕೌಶಲ್ಯಗಳನ್ನು ಸಹ ತೊಡಗಿಸ್ತಾರೆ. ಅರ್ಥ ಆಯ್ತಾ? ಸೊ ಸೆಕೆಂಡ್ ಒನ್, ಸಿಂಗಲ್ ಬಿಸ್ನೆಸ್ ಅಂದ್ರೆ ಏಕಪಕ್ಷೀಯ ವ್ಯವಹಾರ. Basically the joint ventures, two or more parties or two or more business organizations comes together so basically the joint ventures are two or more companies comes together to establish a new firm. So that's why both companies comes together to establishment of a new company, that is a single business. So the joint ventures are usually a single business development or a project rather than a long term relationship between the conventures. So when the two companies are merged together to establishment of a new company, they always predict to ಸ್ಟ್ಯಾಂಡ್ ಎ ಲಾಂಗ್ ಪೀರಿಯಡ್ ಆಫ್ ಟೈಮ್. ಅಂತಂದ್ರೆ ಈ ಒಂದು ಜಂಟಿ ಉದ್ಯಮಿಗಳು ಅಂತ ನಾವೇನು ಕರಿತೀವಿ, ಈ ಒಂದು ಜಂಟಿ ಉದ್ಯಮಿಗಳು ತಮ್ಮ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದಾಗ ಇವು ಒಂದು ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕೇವಲ ಎರಡು ಬೇರೆ ಬೇರೆ ವ್ಯವಹಾರಗಳು ಒಂದಾಗಿ ಒಂದು ಹೊಸ ವ್ಯವಹಾರವನ್ನು ಸ್ಥಾಪನೆ ಮಾಡಿದಾಗ ಯಾವ ಒಂದು ಹೊಸ ವ್ಯವಹಾರವನ್ನು ಸ್ಥಾಪನೆ ಮಾಡ್ತಾರೋ ಅದಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಅದು ಬಿಟ್ಟರೆ ಒಂದು ವ್ಯವಹಾರಕ್ಕೆ ಸೀಮಿತವಾಗಿರ್ತಾರೆ ಹೊರತಾಗಿ ಎರಡು ಬೇರೆ ಬೇರೆ ಉದ್ಯಮಿಗಳ ರೀತಿಯಲ್ಲಿ ಅವರು ಒಂದು ಕೆಲಸವನ್ನ ನಿರ್ವಹಿಸೋದಿಲ್ಲ. ಯಾಕಂದ್ರೆ ಒಂದು ನಿಗದಿತ ಉದ್ದೇಶಗಳನ್ನು ಸಾಧಿಸುವ ಸಲುವಾಗಿ ಈ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡ್ತಾರೆ ಹೊರತಾಗಿ ಇತರೆ ಬೇರೆ ಒಂದು ತಮ್ಮದೇ ಆದಂತಹ ಒಂದು ವ್ಯವಹಾರ ರೀತಿಯನ್ನ ಅಥವಾ ವ್ಯವಹಾರ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಹೋಗೋದಿಲ್ಲ. ಹಾಗಾಗಿ ಇದು ಕೂಡ ಒಂದು ಸಿಂಗಲ್ ಬಿಸ್ನೆಸ್. ಅಂದ್ರೆ ಜಾಯಿಂಟ್ ವೆಂಚರ್ ಇಸ್ ಲೈಕ್ ಎ ಸಿಂಗಲ್ ಬಿಸ್ನೆಸ್ ಬಿಕಾಸ್ ದೇ ಟ್ರೀಟ್ ದೇರ್ ಬಿಸ್ನೆಸ್ ಆಸ್ ಒನ್. ಅಂದ್ರೆ ಎರಡು ವಿವಿಧ ರೀತಿಯಾದಂತಹ ಒಂದು ಡಿಫ್ರೆಂಟ್ ಬಿಸ್ನೆಸ್ ಆಕ್ಟಿವಿಟೀಸ್ ಮರ್ಜ್ ಆದಾಗ ಅವರು ಡಿಫ್ರೆಂಟ್ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ರನ್ ಮಾಡೋದ್ರ ಬದಲಾಗಿ ಓನ್ಲಿ ಸಿಂಗಲ್ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ರನ್ ಮಾಡುವಂಥದ್ದು. ಅರ್ಥ ಆಯ್ತಾ? ಸೊ ಥರ್ಡ್ ಒನ್, ಆಕ್ಸೆಸ್ ನ್ಯೂ ಟೆಕ್ನಾಲಜಿ ಆ್ಯಂಡ್ ಕಸ್ಟಮರ್ಸ್. ಅಂದರೆ ಆಧುನಿಕ ತಂತ್ರಜ್ಞಾನ ಮತ್ತು ಗ್ರಾಹಕರ ಪ್ರವೇಶಾಧಿಕಾರ. ಸೊ ಜಾಯಿಂಟ್ ವೆಂಚರ್ಸ್ ಆರ್ ಯೂಶಲಿ ಫಾರ್ಮ್ ಟು ಆಕ್ಸೆಸ್ ಟು ನ್ಯೂ ಟೆಕ್ನಾಲಜಿ ಆ್ಯಂಡ್ ಟು ರೀಚ್ ನ್ಯೂ ಕಸ್ಟಮರ್ಸ್. ಅಂತಂದರೆ ಈ ಒಂದು ಜಾಯಿಂಟ್ ವೆಂಚರ್ಸ್ ಅನ್ನುವಂಥದ್ದು ಜಂಟಿ ಉದ್ಯಮಿಗಳು ಅನ್ನುವಂಥದ್ದು ಆಧುನಿಕ ಒಂದು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡ್ಕೊಳ್ತಾರೆ. ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಂಡು ಯಾವ ಒಂದು ಪ್ರಾಡಕ್ಟನ್ನು ಎಸ್ಟಾಬ್ಲಿಷ್ ಮಾಡುವಂಥದ್ದು,
ಆ ಒಂದು ಪ್ರಾಡಕ್ಟ್ ಅನ್ನ ಗ್ರಾಹಕರಿಗೆ ತಲುಪಿಸೋದ್ರಲ್ಲಿ ಅಥವಾ ಗ್ರಾಹಕರನ್ನ ತಮ್ಮ ಕಡೆ ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಟೆಕ್ನಾಲಜಿಯನ್ನ ಬಳಸ್ಕೊಳ್ಳುವಂಥದ್ದು. ಅರ್ಥ ಆಯ್ತಾ? ಫೋರ್ತ್ ಒನ್, ಬಿಲ್ಡಿಂಗ್ ಕಂಪನಿ ಸ್ಟ್ರೆಂತ್, ಅಂದರೆ ಈ ಒಂದು ಕಂಪನಿಯ ಒಂದು ಶಕ್ತಿಯನ್ನು ಹೆಚ್ಚಳ ಮಾಡುವಂಥದ್ದು. ಕಂಪನಿಯ ಶಕ್ತಿಯನ್ನು ಹೆಚ್ಚಳ ಮಾಡುವಂಥದ್ದು ಯಾವ ರೀತಿ ಒಂದು ಕಂಪನಿಯ ಶಕ್ತಿಯನ್ನು ಹೆಚ್ಚಳ ಮಾಡುತ್ತೆ ಅಂದರೆ, ಜಾಯಿಂಟ್ ವೆಂಚರ್ಸ್ ಆರ್ ಫಾರ್ಮ್ಡ್ ಫಾರ್ ದಿ ಪರ್ಪಸ್ ಆಫ್ ಬಿಲ್ಡಿಂಗ್ ದ ಕಂಪನಿ ಸ್ಟ್ರೆಂತ್. ಸೊ ಬೇಸಿಕಲಿ when two or more companies join together, when two or more companies join together when two or more companies join together, automatically they increase their strength. What type of strength they increase? They can increase their capital, they can increase their membership also, they can increase the popularity of the company, they can increase their expertise. Okay, they can increase their expertise, or they can increase the quality level of the products also and the quantity of the products also. They develop their surroundings of the company. ಅಂದ್ರೆ ಈ ಒಂದು ಕಂಪನಿ ಶಕ್ತಿಯನ್ನ ಯಾವ ರೀತಿ ಹೆಚ್ಚಳ ಮಾಡಿಕೊಳ್ಳುತ್ತೆ ಅಂತಂದ್ರೆ, ಯಾವಾಗ ಎರಡು ಕಂಪನಿಗಳು ಒಂದಾಗುತ್ತೋ ಆಗ ಆ ಒಂದು ಮಾರುಕಟ್ಟೆಯಲ್ಲಿ ಆ ಒಂದು ಕಂಪನಿಯ ಒಂದು ಸ್ಥಾನಮಾನ ಅಥವಾ ಒಂದು ಕಂಪನಿಯ ಶಕ್ತಿ ಹೆಚ್ಚಳ ಆಗುತ್ತೆ. ಯಾಕಂದ್ರೆ ಎರಡು ಕಂಪನಿಗಳು ಒಟ್ಟಾದಾಗ ಅದರ ಒಂದು ಬಂಡವಾಳ ಹೆಚ್ಚಾಗುತ್ತೆ, ಅಥವಾ ಆ ಒಂದು ಕಂಪನಿಯ ಒಂದು ಸಾಮರ್ಥ್ಯ ಏನಿರುತ್ತೆ ಅದು ಕೂಡ ಹೆಚ್ಚಳ ಆಗುವಂಥದ್ದು. ಫಿಫ್ತ್ ಒನ್, ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್, ಅಂದರೆ ಜಂಟಿ ಉದ್ಯಮಿಯ ಒಂದು ಒಪ್ಪಂದ ಅಂತ ಕರಿತೀವಿ. ಜಂಟಿ ಉದ್ಯಮಿಯ ಒಪ್ಪಂದ. ಸೊ ದ ಅಸೋಸಿಯೇಷನ್ ಬಿಟ್ವೀನ್ ದ ಪಾರ್ಟಿಸಿಪೆಂಟ್ಸ್ ಈಸ್ ಆಲ್ಮೋಸ್ಟ್ invariably regulated by a written documents called as a joint venture agreement. ಅಂದ್ರೆ ಈ ಒಂದು ಜಂಟಿ ಉದ್ಯಮದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಸಂಸ್ಥೆಗಳ ಒಂದು ಕಾರ್ಯಚಟುವಟಿಕೆಗಳೇನಿರುತ್ತೆ ಅಂದ್ರೆ, ಈ ಒಂದು ಜಾಯಿಂಟ್ ವೆಂಚರ್ಸ್ನ ಒಂದು ಪಾರ್ಟಿಸಿಪೇಷನ್ ಏನಿರ್ತವೆ ಅಥವಾ ಈ ಒಂದು ಜಾಯಿಂಟ್ ವೆಂಚರ್ನ ಒಂದು ಆಕ್ಟಿವಿಟೀಸ್ ಏನಿರುತ್ತೆ, ಆ ಒಂದು ಆಕ್ಟಿವಿಟೀಸ್ ಅನ್ನ ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ, ಅಂದ್ರೆ ಬರವಣಿಗೆಯ ಒಂದು ರೂಪದಲ್ಲಿ ನೀಡಲಾಗುತ್ತೆ. ಇಂತಹ ಒಂದು ಬರವಣಿಗೆ ರೂಪದಲ್ಲಿರುವಂತಹ ಒಂದು ಒಪ್ಪಂದವನ್ನ ಜಂಟಿ ಉದ್ಯಮ ಒಡಂಬಡಿಕೆ ಅಂತ ಕರಿತೀವಿ, ಅಂದ್ರೆ ಜಾಯಿಂಟ್ ವೆಂಚರ್ ಅಗ್ರಿಮೆಂಟ್ ಅಂತ ಕರಿತೀವಿ. ಅಂದ್ರೆ ವೆನ್ ಅಸೋಸಿಯೇಷನ್ ಬಿಟ್ವೀನ್ ದ ಪಾರ್ಟಿಸಿಪೆಂಟ್ಸ್, ಅಂದ್ರೆ when two or more agree to establish a new business, they invariably regulated by the written agreement. ಅಂದ್ರೆ ಯಾವಾಗ ತಮ್ಮ ಒಂದು ಕಾರ್ಯಚಟುವಟಿಕೆಗಳನ್ನು ನಡೆಸೋದಕ್ಕೆ ಈ ಒಂದು ಬರವಣಿಗೆಯ ರೂಪದಲ್ಲಿ ಈ ಒಂದು ಜಂಟಿ ಉದ್ಯಮದ ಒಂದು ಚಟುವಟಿಕೆಗಳನ್ನು ನಡೆಸುವಂಥದ್ದು. ಅಂತಹ ಒಂದು ಒಪ್ಪಂದವನ್ನು ನಾವು ಜಂಟಿ ಉದ್ಯಮ ಒಡಂಬಡಿಕೆ ಅಂತ ಕರಿತೀವಿ. ನಾವು ನೆಕ್ಸ್ಟ್ ಟಾಪಿಕ್ ನೋಡೋದಾದ್ರೆ, what are the benefits of joint venture? ಅಂದ್ರೆ ಈ ಒಂದು ಜಂಟಿ ಉದ್ಯಮಿಗಳ ಒಂದು ಅನುಕೂಲಗಳು ಏನೇನು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್, ಇನ್ಕ್ರೀಸ್ ದ ರಿಸೋರ್ಸಸ್ ಅಂಡ್ ಕೆಪಾಸಿಟಿ. ಅಂದ್ರೆ ಈ ಒಂದು ಸಂಪನ್ಮೂಲಗಳನ್ನ ಹೆಚ್ಚಳ ಮಾಡುವಂಥದ್ದು ಮತ್ತೆ ಅದರ ಒಂದು ಸಾಮರ್ಥ್ಯವನ್ನ ಹೆಚ್ಚಳ ಮಾಡಿಕೊಳ್ಳುವಂಥದ್ದು. ಸೊ ಇನ್ಕ್ರೀಸ್ಡ್ ರಿಸೋರ್ಸಸ್ ಅಂಡ್ capacity, when the joining hands with another or teaming up adds to existing resources and capacity, enabling the joint venture company to grow and expand more quickly and effectively. ಅಂತಂದ್ರೆ ಯಾವಾಗ ಟೂ ಆರ್ ಮೋರ್ ಕಂಪನೀಸ್ ಮರ್ಜ್ ಆಗುತ್ತೋ ಆಟೋಮೆಟಿಕ್ ಆಗಿ ಅದರ ಒಂದು ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಮತ್ತೆ ಕೆಪಾಸಿಟಿ ಕೂಡ ಮರ್ಜ್ ಆಗುತ್ತೆ. ಅಂದ್ರೆ ಯಾವಾಗ ಎರಡು ಕಂಪನಿಗಳು ಒಂದಾಗ್ತಾ ಇರ್ತಾರೋ ಆಗ ತಮ್ಮಲ್ಲಿರುವಂತಹ ಒಂದು ಸಂಪನ್ಮೂಲಗಳು, ಅಂದ್ರೆ ಪ್ರೀವಿಯಸ್ ಎಕ್ಸಿಸ್ಟಿಂಗ್ ರಿಸೋರ್ಸಸ್ ಮತ್ತೆ ಕ್ಯಾಪಿಟಲ್ ಏನಿರುತ್ತೆ ಅದು ಆಟೋಮೆಟಿಕ್ ಆಗಿ ಒಂದಾಗುತ್ತೆ. ಅಥವಾ ಹಾಗಾಗಿ ಆಟೋಮೆಟಿಕ್ ಆಗಿ ಯಾವಾಗ ಒಂದು ರಿಸೋರ್ಸಸ್ ಮತ್ತೆ ಕೇಪಬಿಲಿಟಿ ಅಥವಾ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೋ ಆಟೋಮೆಟಿಕಲಿ ಜಾಯಿಂಟ್ ವೆಂಚರ್ಸ್ ಜಂಟಿ ಉದ್ಯಮಿಗಳ ಒಂದು ವಿಸ್ತರಣೆ ಮತ್ತು ಅಭಿವೃದ್ಧಿ ಬೇಗ ಆಗುತ್ತೆ. ಆಗ ಅವರ ಒಂದು ಕೆಪಾಸಿಟಿ ಮತ್ತೆ ಈ ರಿಸೋರ್ಸಸ್ ಅಂದ್ರೆ ಸಂಪನ್ಮೂಲ ಮತ್ತು ಸಾಮರ್ಥ್ಯ ಎರಡೂ ಕೂಡ ಹೆಚ್ಚಳ ಆಗುವಂಥದ್ದು. ಸೊ ನೆಕ್ಸ್ಟ್ ಬೆನಿಫಿಟ್ ಏನು ಅನ್ನೋದನ್ನ ನಾವು ನೋಡೋದಾದ್ರೆ ನಾವು
ಆಕ್ಸೆಸ್ ಟು ನ್ಯೂ ಮಾರ್ಕೆಟ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ ಅಂದ್ರೆ ಹೊಸ ಮಾರುಕಟ್ಟೆಗಳನ್ನ ನೋಡ್ತಾರೆ ಮತ್ತು ವಿತರಣೆಯ ಜಾಲಬಂಧಗಳಿಗೆ ಪ್ರವೇಶಾಧಿಕಾರ, ವಿತರಣೆಯ ಒಂದು ಜಾಲಬಂಧಗಳಿಗೆ ಪ್ರವೇಶಾಧಿಕಾರವನ್ನ ನೀಡುವಂಥದ್ದು, ವಿತರಣೆಯ ಒಂದು ಜಾಲಬಂಧಗಳಿಗೆ ಪ್ರವೇಶಾತಿಯನ್ನ ನೀಡುವಂಥದ್ದು. ಯಾವ ರೀತಿ ಈ ಒಂದು ನ್ಯೂ ಮಾರ್ಕೆಟ್ನ ಆಕ್ಸೆಸ್ ಮಾಡ್ತಾರೆ ಮತ್ತೆ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ಸ್ನ ಇನ್ಕ್ರೀಸ್ ಮಾಡ್ತಾರೆ ಅಂತಂದ್ರೆ, ವೆನ್ ಎನ್ ಬಿಸ್ನೆಸ್ when a business enters into a joint venture with a partners from another country, it's open up a vast growing markets. Okay, ಅಂದ್ರೆ ಯಾವಾಗ ಈ ಒಂದು ಜಾಯಿಂಟ್ ವೆಂಚರ್ ಅಂದ್ರೆ ಕೇವಲ ಒಂದೇ ಕಂಟ್ರಿಯಲ್ಲಿ ಇರುವಂತಹ ಒಂದು ಮಾರುಕಟ್ಟೆ ಆಗಿರುತ್ತೆ. ಈ ಒಂದು ಜಾಯಿಂಟ್ ವೆಂಚರ್ ಅಂದ್ರೆ ಈ ಒಂದು ರಾಷ್ಟ್ರ, ಈಗ ಫಾರ್ ಎಕ್ಸಾಂಪಲ್ ನಾನು ಮಾರುತಿ ಸುಜುಕಿ ಅಂತ ಹೇಳಿದೆ, ಹಾಗಾಗ ಈಗ ಮಾರುತಿ ಸುಜುಕಿ ಅನ್ನೋದನ್ನ ನಾವು ತಗೊಂಡ್ರೆ ಇಂಡಿಯಾ ಮತ್ತು ಜಪಾನ್ ಈಗ ಒಂದು ಕಂಪನಿ ಆದಾಗ ಇದು ಇಂಡಿಯಾದಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಬೆಳೆಸ್ತಾರೆ. ಅದೇ ರೀತಿ ಜಪಾನಲ್ಲೂ ಕೂಡ ತಮ್ಮದೇ ಆದಂತಹ ಒಂದು ನೆಟ್ವರ್ಕ್ ಅನ್ನ ಇಟ್ಕೊಂಡಿದ್ದಾಗ ಈ ಒಂದು ಮಾರುಕಟ್ಟೆಯ ಒಂದು ವಿತರಣೆ ಅಥವಾ ಹೊಸ ಮಾರುಕಟ್ಟೆಗಳಿಗೆ ಸುಲಭವಾಗಿ ತಮ್ಮ ಒಂದು ಪ್ರಾಡಕ್ಟ್ ಅನ್ನ ಸರ್ವೈವ್ ಮಾಡುವಂಥದ್ದು, ತಮ್ಮ ಒಂದು ನೆಟ್ವರ್ಕ್ ಅನ್ನ ಇಶ್ಯೂ ಮಾಡೋದಾಗಿರ್ಬೋದು, ಅಥವಾ ಹೊಸ ಮಾರ್ಕೆಟ್ಗಳಿಗೆ ಇವರು ಒಂದು ಪ್ರವೇಶವನ್ನ ಪಡ್ಕೊಳ್ಳುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ ಯಾವಾಗ ಈ ಒಂದು ಜಾಯಿಂಟ್ ವೆಂಚರ್ ವಿತ್ ಅನದರ್ ಕಂಟ್ರಿ ಅಂದ್ರೆ ಒಂದು ಬೇರೆ ದೇಶದ ಜೊತೆ ಒಂದು ವ್ಯವಹಾರ ಸಂಸ್ಥೆಯನ್ನು ಅಥವಾ ವ್ಯಾಪಾರವನ್ನ ಪ್ರಾರಂಭ ಮಾಡಿದಾಗ ಮಾರುಕಟ್ಟೆಯ ಒಂದು ಪ್ರವೇಶ ಸುಲಭವಾಗಿ ನಡೆಯುವಂಥದ್ದು. ಅರ್ಥ ಆಯ್ತಾ? So for an example, when a foreign companies from joint venture companies in India, they again access to the vast Indian market. ಅಂದ್ರೆ ಯಾವಾಗ ಭಾರತದ ಒಂದು ಕಂಪನಿಗಳು ಇತರೆ ಒಂದು ರಾಷ್ಟ್ರಗಳ ಜೊತೆ ಒಂದು ವ್ಯಾಪಾರ ವಹಿವಾಟನ್ನ ಪ್ರಾರಂಭ ಮಾಡ್ತಾರೋ, ಆಗ ಈ ಒಂದು ಭಾರತದ ಒಂದು ಮಾರುಕಟ್ಟೆಯ ಒಂದು ಹೊಸ ಕಂಪನಿ ಪ್ರವೇಶವನ್ನ ಪಡೆಯುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಯಾವುದೇ ಒಂದು ವ್ಯವಹಾರ ಸಂಸ್ಥೆ ವಿದೇಶಿ ಪಾಲುದಾರನೊಂದಿಗೆ ಜಂಟಿ ಉದ್ಯಮವನ್ನು ಸ್ಥಾಪಿಸಿದಾಗ ಅದು ವಿಶಾಲ ಮಾರುಕಟ್ಟೆಯನ್ನ ಬೆಳವಣಿಗೆಗೆ ಅವಕಾಶವನ್ನ ನೀಡುವಂಥದ್ದು. ಅಂದ್ರೆ ನಾನು ಆಲ್ರೆಡಿ ಹೇಳ್ದಾಗೆ ಯಾವಾಗ ಈ ಒಂದು ಭಾರತದ ಒಂದು ಕಂಪನಿ ಜೊತೆ ವಿದೇಶಿ ಉದ್ಯಮ ಒಂದು ಜಂಟಿಯಾದಾಗ ಅಥವಾ ಒಂದಾದಾಗ ಅದರ ಒಂದು ವಿಶಾಲವಾದ ಒಂದು ಭಾರತದ ಮಾರುಕಟ್ಟೆಯನ್ನ ಆ ಒಂದು ಕಂಪನಿ ಪ್ರವೇಶವನ್ನ ಪಡ್ಕೊಳ್ಳುವಂಥದ್ದು. ಥರ್ಡ್ ಒನ್ ಆಕ್ಸೆಸ್ ಟು ಟೆಕ್ನಾಲಜಿ ಅಂದ್ರೆ ತಂತ್ರಜ್ಞಾನದ ಒಂದು ಪ್ರವೇಶಾಧಿಕಾರ. ಯಾವಾಗ ಎರಡು ಕಂಪನಿಗಳು ಒಂದಾಗ್ತಾರೋ, ಅರ್ಥ ಆಗ್ತಿದೆಯಾ? ಯಾವಾಗ ಎರಡು ಕಂಪನಿಗಳು ಒಂದಾಗ್ತಾರೋ ಅದರ ಒಂದು ತಂತ್ರಜ್ಞಾನದ ಒಂದು ಪ್ರಮಾಣ ಅಥವಾ ಒಂದು ತಂತ್ರಜ್ಞಾನ ಒಂದು ಬಳಸ್ಕೊಳ್ಳುವಂಥದ್ದು ಹೆಚ್ಚಳ ಆಗುತ್ತೆ. ಪ್ರಮುಖವಾಗಿ ಒಂದು ವ್ಯವಹಾರ ಸಂಸ್ಥೆಗಳಿಗೆ ಈ ಒಂದು ತಂತ್ರಜ್ಞಾನ ಅನ್ನುವಂಥದ್ದು ಪ್ರಮುಖ ಅಂಶವಾಗಿದ್ದು ತಮ್ಮ ಒಂದು ಸರಕುಗಳ ಉತ್ಪಾದನೆಯಲ್ಲಿ ಉತ್ಪಾದನೆ ಆಗ್ಬೇಕಾದ್ರೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂದ್ರೆ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ಕೊಂಡು ತಮ್ಮದೇ ಆದಂತಹ ಒಂದು ಉತ್ಪಾದನೆಯನ್ನ ಮಾಡುವಂಥದ್ದು. So technology is a major factor for most businesses to enter into a joint venture. So advanced technology is a most important factor for a joint ventures, because advanced techniques of production leading to superior quality of products. When the joint ventures used advanced technology, the output of the company is in a good quality. ಅಂತಂದ್ರೆ ಈ ಒಂದು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸಿಕೊಂಡು ಆ ಒಂದು ಕಂಪನಿ ಉತ್ತಮವಾದಂತಹ ಒಂದು ಪ್ರಾಡಕ್ಟ್ ಅನ್ನ ಉತ್ಪಾದಿಸುತ್ತೆ. ಅರ್ಥ ಆಗ್ತಿದ್ಯಾ? ಇನೋವೇಷನ್ ಅಂದ್ರೆ ಆವಿಷ್ಕಾರ. Next benefit of joint venture is innovation. So the markets are increasingly becoming more demanding in terms of new and innovative products. ಅಂದ್ರೆ ಈ ಒಂದು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಯಾವ ರೀತಿಯಾದಂತಹ ಒಂದು ಚಟುವಟಿಕೆಗಳು ನಡೀತಾ ಇದೆ ಅಂತಂದ್ರೆ,
ಅಂದರೆ ಒಂದು ಬೇಡಿಕೆ ಯಾವ ರೀತಿಯ ಒಂದು ಪ್ರಾಡಕ್ಟ್ಸ್ಗೆ ಇದೆ ಅಂತಂದರೆ, ವೆನ್ ದ ಮಾರ್ಕೆಟ್ಸ್ ಆರ್ ಬೇಸಿಕಲಿ ಡಿಮ್ಯಾಂಡಿಂಗ್ ಮೋರ್ ನ್ಯೂ ಇನೋವೇಟಿವ್ ಆ್ಯಂಡ್ ಮೋರ್ ನ್ಯೂ ಪ್ರಾಡಕ್ಟ್ಸ್ ಅಲಾಂಗ್ ವಿತ್ ದ ಇನೋವೇಟಿವ್ ಪ್ರಾಡಕ್ಟ್ಸ್. ಅರ್ಥ ಆಗ್ತಿದೆಯಾ? ಅಂದರೆ ಈ ಒಂದು ಮಾರುಕಟ್ಟೆಯಲ್ಲಿ ಹೊಸ ಉತ್ಪಾದನೆ ಹೊಸ ಒಂದು ಉತ್ಪಾದನೆಗಳಿಗೆ ಮತ್ತು ಹೊಸ ಉತ್ಪನ್ನಗಳಿಗೆ ಹೆಚ್ಚಿದ ಬೇಡಿಕೆಯನ್ನು ಒಳಗೊಂಡಿರ್ತದೆ. ಸೊ ವಿ ಆರ್ ಕಂಟಿನ್ಯೂ ವಿತ್ ಅವರ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.